ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನು ಕೇಳುತ್ತೀರಿ. ಬನ್ನೀಗ ನೋಡೋಣ ಈ ವಾರದ ವಾರ ಭವಿಷ್ಯ. 9 ನವೆಂಬರ್ 2025ರಿಂದ 15 ನವೆಂಬರ್ 2025ರವರೆಗಿನ ಅಂದರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಬಹಳ ಅನುಕೂಲಕರವಾದಂತಹ ದಿನಗಳನ್ನು ತರುತ್ತದೆ. ಹಲವು ಕೆಲಸಗಳನ್ನು ಈ ವಾರ ಸಂಪೂರ್ಣ ಮಾಡುತ್ತೀರಿ. ಹಾಗೆಯೇ ಹೊಸ ಕೆಲಸಗಳನ್ನು ಆರಂಭ ಮಾಡುತ್ತೀರಿ. ಇನ್ನು ಈ ವಾರದ ಆರಂಭದಲ್ಲಿ ನಿಮಗೆ ದೊಡ್ಡ ಮಟ್ಟದ ಸವಾಲುಗಳಿರುತ್ತವೆ, ಆದರೆ ಅವೆಲ್ಲವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ. ವಾರದ ಉತ್ತರಾರ್ಧವು ನಿಮಗೆ ಮಿಶ್ರ ಫಲ ನೀಡುತ್ತದೆ. ನಿಮ್ಮ ಆದಾಯದಷ್ಟೇ ಖರ್ಚುಗಳು ಕೂಡ ಇರುತ್ತವೆ. ಇಡೀ ವಾರದ ಪ್ರಯಾಣಗಳು ಶುಭ ನೀಡುತ್ತವೆ. ಆರೋಗ್ಯ ಮತ್ತು ಸಂಬಂಧಗಳೆರಡಕ್ಕೂ ವಿಶೇಷ ಗಮನ ನೀಡಬೇಕಾಗುತ್ತೆ. ಮೇಷರಾಶಿಯ ವ್ಯಕ್ತಿಗಳು ವಾರದ ಆರಂಭದಿಂದಲೂ ಉಚಿತ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಕೆಲಸದಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ವಾರದ ಮಧ್ಯಭಾಗವು ವ್ಯವಹಾರದಲ್ಲಿರುವವರಿಗೆ ಸ್ವಲ್ಪ ಪ್ರತಿಕೂಲವಾಗಿರುತ್ತದೆ. ಇದೇ ಸಮಯದಲ್ಲಿ ವ್ಯವಹಾರ ಒಪ್ಪಂದಗಳು ನಿಮಗೆ ಒತ್ತಡಗಳಲ್ಲಿ ಸಿಲುಕಿಸಬಹುದು. ವೃಷಭ ರಾಶಿ. ಈ ವಾರ ವೃಷಭ ರಾಶಿಯವರಿಗೆ ಅತ್ಯಂತ ಆಹ್ಲಾದಕರವಾಗಿರುತ್ತದೆ. ಈ ವಾರ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಅನುಕೂಲಕರವಾಗಿರುವಂತಹ ವಾರ. ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ. ಕೆಲಸವನ್ನು ನಿಗದಿತ ಸಮಯದೊಳಗೆ ಪೂರ್ಣ ಮಾಡ್ತೀರಿ. ವಾರದ ಮಧ್ಯಂತರದಲ್ಲಿ ಶುಭಕರ ಸುದ್ದಿ ಇದೆ. ಅದರಲ್ಲೂ ನಿಮ್ಮ ಖರ್ಚುಗಳ ವಿಚಾರದಲ್ಲಿ ಈ ವಾರ ಉತ್ತಮ ಫಲ ಕೊಡುತ್ತದೆ. ಉದ್ಯೋಗ ಬದಲಾಯಿಸಲು ಮುಂದಾಗಿದ್ದರೆ ಇದೇ ಸಮಯದಲ್ಲಿ ಉತ್ತಮ ಅವಕಾಶ ಪಡೆಯುತ್ತೀರಿ. ಕುಟುಂಬಸ್ಥರಿಂದ ಶುಭ ಸುದ್ದಿ ಬರುತ್ತದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿ ಇರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಸಾಮಾನ್ಯವಾಗಿ ಫಲಪ್ರದವಾಗಿರುತ್ತದೆ. ವಾರದ ಆರಂಭದ ಕೆಲಸದಲ್ಲಿ ಕೆಲವು ಹಠಾತ್ ಬದಲಾವಣೆಗಳು ಸಂಭವಿಸಬಹುದು. ಕೆಲಸದಲ್ಲಿ ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು. ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸ್ತಾ ಇದ್ದರೆ ಈ ವಾರ ನಿಮಗೆ ಉತ್ತಮ ಕೊಡುಗೆ ಸಿಗುತ್ತದೆ. ಸ್ಥಾನ ಮತ್ತು ಸಂಬಳ ಎರಡರಲ್ಲೂ ಹೆಚ್ಚಳ ಆಗುವ ಸಾಧ್ಯತೆಗಳಿವೆ. ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತವೆ. ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತದೆ. ಉದ್ಯಮಿಗಳು ಈ ವಾರ ಸಂಪೂರ್ಣವಾಗಿ ಅನುಕೂಲಕರ ವ್ಯವಹಾರವನ್ನು ಅನುಭವಿಸುತ್ತಾರೆ. ಅವರು ಗಮನಾರ್ಹ ಲಾಭವನ್ನು ಗಳಿಸ್ತಾರೆ. ಕರ್ಕರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಸಾಮಾನ್ಯವಾಗಿ ಫಲಪ್ರದವಾಗಿರುತ್ತದೆ. ಈ ವಾರ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಲಾಭವನ್ನು ನೋಡುತ್ತೀರಿ. ಹೆಚ್ಚುವರಿ ಆದಾಯದ ಹೊಸ ಮೂಲಗಳು ಹೊರಹೊಮ್ಮುತ್ತವೆ. ಆದರೆ ನಿಮ್ಮ ಹಣವನ್ನು ವಿವಿಧ ವಿಷಯಗಳಿಗೂ ಖರ್ಚು ಮಾಡಲಾಗುತ್ತದೆ. ಈ ವಾರ ನೀವು ಐಷಾರಾಮಿ ವಸ್ತುಗಳಿಗೆ ದೊಡ್ಡ ಮೊತ್ತವನ್ನು ಖರ್ಚು ಮಾಡಬಹುದು. ಪ್ರಾರಂಭ ಮಾಡುವ ಯೋಚನೆಗಳು ಅಪೇಕ್ಷಿತ ಯಶಸ್ಸನ್ನು ಸಾಧಿಸುತ್ತವೆ. ವಾರದ ಉತ್ತರಾರ್ಧದಲ್ಲಿ ಅನುಕೂಲಕರ ಸಮಯಗಳು ಇರುತ್ತವೆ. ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತವೆ. ಪ್ರಮುಖ ವ್ಯಾಪಾರ ಒಪ್ಪಂದವು ಭವಿಷ್ಯದ ಪ್ರಯೋಜನಗಳನ್ನು ನೀಡುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಅದೃಷ್ಟವನ್ನು ಕೊಡುವಂಥ ವಾರ. ಮುಖ್ಯವಾಗಿ ಅನುಕೂಲಕರ ಸಮಯದಲ್ಲಿ ಭವಿಷ್ಯದಲ್ಲಿ ಲಾಭಗಳು ತರುವಂಥ ಕೆಲಸಗಳನ್ನು ಮಾಡ್ಬೋದು. ಆಸ್ತಿ ವಿಚಾರ ಕುರಿತಾದ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಅವಕಾಶಗಳು ಇರುತ್ತವೆ. ಇನ್ನು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾದ ಸಾಧ್ಯತೆಗಳು ಕೂಡ ಇರುತ್ತವೆ. ಪ್ರಯಾಣ ನಿಮ್ಮನ್ನು ಪ್ರಭಾವಿ ಜನರೊಂದಿಗೆ ಸಂಪರ್ಕಕ್ಕೆ ತರುತ್ತದೆ. ಪ್ರೀತಿ ದಾಂಪತ್ಯ ವಿಚಾರಗಳಲ್ಲಿ ಈ ವಾರ ಶುಭ ಇದೆ. ಇದೇ ಸಮಯದಲ್ಲಿ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಮಾಡುವುದು ಉತ್ತಮ. ಸ್ನೇಹಿತರಿಂದ ನಿಮಗೆ ದೊಡ್ಡ ಹಣಕಾಸಿನ ಸಹಾಯ ಒದಗಿ ಬರುತ್ತದೆ. ಕನ್ಯರಾಶಿ. ಕನ್ಯರಾಶಿಯವರಿಗೆ ಈ ವಾರ ಶುಭ ಮತ್ತು ಅದೃಷ್ಟ ತರುವಂತಹ ವಾರ ಇರುವಂತಹ ವಾರ. ವಾರದ ಆರಂಭದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟ ಪ್ರವಾಸಗಳು ಆಹ್ಲಾದಕರ ಮತ್ತು ಯಶಸ್ಸನ್ನು ಕಾಣುತ್ತವೆ. ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಸಮಯ. ಜೀವನದಲ್ಲಿ ಹೊಸತನದ ಆಗಮನದಿಂದ ನೀವು ಸಂತೋಷವಾಗಿರುತ್ತೀರಿ. ಹಲವಾರು ದಿನಗಳಿಂದ ಭೂಮಿ, ಕಟ್ಟಡ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಈ ವಾರ ಈ ಕನಸು ನನಸಾಗಬಹುದು. ಉದ್ಯಮಿಗಳು ಸಹ ಉತ್ತಮ ಸ್ಥಾನದಲ್ಲಿದ್ದಾರೆ. ಗಮನಾರ್ಹ ಲಾಭಗಳು ದಿಗಂತದಲ್ಲಿವೆ. ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ಗೃಹಿಣಿಯರಲ್ಲಿ ಸ್ವಲ್ಪ ಅನಾರೋಗ್ಯ ಕಾಡುತ್ತದೆ. ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಮಿಶ್ರ ಫಲಿತಾಂಶ. ವಾರದ ಆರಂಭದಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏರಿಳಿತಗಳನ್ನು ಅನುಭವಿಸುತ್ತೀರಿ. ಕೆಲಸದಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದು. ಇದರಲ್ಲಿ ಕಠಿಣ ಪರಿಶ್ರಮ ಮತ್ತು ಶ್ರಮದ ಅಗತ್ಯ ಇರುವ ಹಠಾತ್ ಮಹತ್ವದ ಜವಾಬ್ದಾರಿಯು ನಿಮಗೆ ಬರಬಹುದು. ವಾರದ ಆರಂಭದಿಂದಲೇ ಹಣಕಾಸನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತೆ. ದುಂದುಗಾರಿಕೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಾರದ ಉತ್ತರಾರ್ಧವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ. ಅನಗತ್ಯ ಖರ್ಚುಗಳಿಂದ ದೂರ ಇರುವುದು ಉತ್ತಮ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ತಕ್ಷಣದ ಲಾಭಕ್ಕಾಗಿ ನಿರೀಕ್ಷಿತ ನಷ್ಟಗಳನ್ನು ತಪ್ಪಿಸಬೇಕು. ಯಾರಿಂದಲೂ ಪ್ರಭಾವಿತರಾಗಿ ಹಣ ವ್ಯಯ ಮಾಡಲು ಮುಂದಾಗಬೇಡಿ. ವಾರದ ಆರಂಭದಿಂದಲೇ ಒಂದು ದೊಡ್ಡ ಖರ್ಚು ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು. ಈ ವಾರ ಉತ್ತರಾರ್ಧದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಬಹುದು. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಅಜಾಗರೂಕತೆಯನ್ನು ತಪ್ಪಿಸಬೇಕು. ಪ್ರಯಾಣದಲ್ಲಿ ಶುಭ ಇರುತ್ತದೆ. ಗೃಹಿಣಿಯರಲ್ಲಿನ ಹಣಕಾಸು ಒತ್ತಡವೊಂದು ನಿವಾರಣೆಯಾಗುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಎಚ್ಚರ ವಹಿಸುವುದು ಅಗತ್ಯ. ಸಂಗಾತಿಯ ವೈಯಕ್ತಿಕ ಜೀವನದಲ್ಲಿ ಅತಿಯಾದ ಹಸ್ತಕ್ಷೇಪ ತಪ್ಪಿಸಿ. ಧನುರಾಶಿ.
ಧನುರಾಶಿಯವರಿಗೆ ಈ ವಾರ ಅನುಕೂಲಕರವಾಗಿರುತ್ತದೆ. ಇದೇ ಸಮಯದಲ್ಲಿ ಹಲವು ಕೆಲಸಗಳು ಶ್ರಮದಾಯಕವಾಗಿ ಮುಗಿಸುತ್ತೀರಿ. ಲಾಭದಾಯಕ ವೃತ್ತಿಯೊಂದು ಸಮಸ್ಯೆಗಳನ್ನು ತರಬಹುದು. ಈ ವಾರ ಪ್ರಯಾಣಗಳಲ್ಲಿ ನೀವು ಕಳೆಯಬಹುದು. ಕೆಲಸದಲ್ಲಿರುವ ಜನರೊಂದಿಗೆ ಉತ್ತಮ ಸಮನ್ವಯ ಕಾಪಾಡಿಕೊಳ್ಳುವುದು ಸೂಕ್ತ. ವ್ಯವಹಾರದಲ್ಲಿ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ತರುತ್ತದೆ. ವಾರದ ಉತ್ತರಾರ್ಧದಲ್ಲಿ ಅನಿರೀಕ್ಷಿತ ಲಾಭಗಳು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವ ಕೆಲಸದಲ್ಲಿ ತೊಡಗುತ್ತೀರಿ. ಆರೋಗ್ಯ ಸುಧಾರಿಸಲಿದೆ. ಮಕರ ರಾಶಿಯವರಿಗೆ ಈ ವಾರ ನಿಮಗೆ ಅನುಕೂಲಕರ. ಹಲವು ಕೆಲಸಗಳು ಅಂದುಕೊಂಡ ಸಮಯದಲ್ಲಿ ಮುಗಿಯುತ್ತವೆ. ಕೆಲವು ಪ್ರಯಾಣಗಳು ಶುಭವನ್ನು ನೀಡುತ್ತವೆ. ಸಾಲದ ಸಮಸ್ಯೆ ಬಗೆಹರಿಯುತ್ತದೆ. ಆಸ್ತಿ ಸಂಬಂಧಿತ ವಿಚಾರದಲ್ಲಿ ಮೇಲುಗೈ ಸಾಧಿಸುವ ಸಮಯ. ಗೃಹಿಣಿಯರಲ್ಲಿ ಈ ವಾರ ಅನಾರೋಗ್ಯಕ್ಕೆ ದಾರಿಯಾಗುವ ಹಲವು ಘಟನೆಗಳಿಗೆ ಸಾಕ್ಷಿಯಾಗಬಹುದು. ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತವೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಈ ವಾರ ಅಪೇಕ್ಷಿತ ಫಲಿತಾಂಶಗಳನ್ನು ತರುವಂತಹ ವಾರ. ವಾರದ ಆರಂಭದಲ್ಲಿ ಹಣಕಾಸು ಸಂಬಂಧಿತ ಒತ್ತಡಗಳಿದ್ದರೂ ಅದರಿಂದ ಹೊರಬರುತ್ತೀರಿ. ಬಹು ನಿರೀಕ್ಷಿತ ಶುಭ ಸುದ್ದಿಯ ಆಗಮನದಿಂದ ಸಂತೋಷ ಪಡುತ್ತೀರಿ. ಗೃಹಿಣಿಯರ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯೆಂದು ಸುಧಾರಣೆ ಕಾಣುತ್ತದೆ. ಹಿತೈಷಿಗಳ ಬೆಂಬಲದೊಂದಿಗೆ ಅತ್ಯಂತ ಕಷ್ಟಕರ ಕೆಲಸಗಳನ್ನು ಸಹ ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ದೂರದೃಷ್ಟಿಯು ನೆರವಾಗಲಿದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಈ ವಾರ ಶುಭ ಮತ್ತು ಅದೃಷ್ಟದ ವಾರ. ಉದ್ಯೋಗಸ್ಥರು ಈ ವಾರ ಅದೃಷ್ಟವನ್ನು ಅನುಭವಿಸುತ್ತಾರೆ. ಬಡ್ತಿ, ವೇತನ ಹೆಚ್ಚಳ, ವರ್ಗಾವಣೆ ವಿಚಾರವಾಗಿ ನಿಮಗೆ ಶುಭ ಸುದ್ದಿ ಇದೆ. ಪ್ರೀತಿ ಮತ್ತು ದಾಂಪತ್ಯ ವಿಚಾರದಲ್ಲಿ ನಿಮಗೆ ಸಂತೋಷದ ದಿನಗಳು. ಹಲವು ಕೆಲಸಗಳನ್ನು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪೂರ್ಣ ಮಾಡುತ್ತೀರಿ. ಬಯಸಿದಂತೆ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ನೋಡಬಹುದು. ಆರ್ಥಿಕ ಲಾಭಕ್ಕಾಗಿ ನೀವು ಮಾಡಿರುವಂತಹ ವಿಚಾರವು ಯಶಸ್ಸು ತರುತ್ತದೆ. ಹೊಸ ಆದಾಯದ ಮೂಲಗಳು ಶುಭವಾಗುತ್ತವೆ. ಶುಭ ಕಾರ್ಯಗಳಲ್ಲಿ ನೀವು ಭಾಗಿಯಾಗುತ್ತೀರಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.